ನಾನು ಈ ವಿಡಿಯೋದಲ್ಲಿ ಈ ಭೂಮಿ ಚೆಂಡಿನ ಆಕೃತಿಯಲ್ಲಿ ಇರುತ್ತೆ, ಚೆಂಡಾಕಾರದಲ್ಲಿ ಇರುತ್ತೆ, ಅಂದರೆ ಗೋಳಾಕಾರ. ಹಾಗಿದ್ದಾಗ ನಾವು ಯಾಕೆ ಭೂಮಿಯಿಂದ ಕೆಳಗಡೆ ಬೀಳಲ್ಲ? ಈಗ ಆಕಾಶದಲ್ಲಿ ಚೆಂಡಿನ ಆಕಾರದಲ್ಲಿ ತಿರುಗ್ತಾ ಇದೆ ಭೂಮಿಯಿಂದ ಯಾಕೆ ನಾವು ಕೆಳಗೆ ಬೀಳಲ್ಲ? ಯಾವ ಕಾರಣದಿಂದ ನಾವು ಭೂಮಿ ಮೇಲೇ ಇರ್ತೀವಿ, ಕೆಳಗೆ ಯಾಕೆ ಬೀಳಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಈಗ ಭೂಮಿ ಚೆಂಡಿನ ಆಕಾರದಲ್ಲಿದೆಯಲ್ಲ, ಆ ಚೆಂಡಿನ ಆಕಾರದಲ್ಲಿದ್ದಾಗ ಇನ್ಸೈಡು ಸೆಂಟರ್ ಇರುತ್ತೆ, ಸೆಂಟರ್ ಆಫ್ ಅರ್ತ್ ಅಂತ ಕರಿತೀವಿ. ಭೂಮಿಯ ಒಂದು ಕೇಂದ್ರ ಇರುತ್ತೆ ಅಲ್ವಾ? ಆ ಕೇಂದ್ರದಿಂದ ನಮ್ಮನ್ನು ಒಂದು ಫೋರ್ಸು ಅಟ್ರ್ಯಾಕ್ಟ್ ಮಾಡುತ್ತೆ. ಭೂಮಿ ಸೆಂಟ್ರ್ ಒಳಗಿಂದ ಒಂದು ಫೋರ್ಸ್ ಬರುತ್ತೆ ಗ್ರೌಂಡ್ ಕಡೆಗೆ, ಸೆಂಟ್ರಿಂದ ಗ್ರೌಂಡ್ ಕಡೆಗೆ ಒಂದು ಫೋರ್ಸು ನಮ್ಮ ಮೇಲೆ ಬಿದ್ದು ನಮ್ಮನ್ನು ಎಳ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಅದೇ ಟೈಮಲ್ಲಿ ಈ ಗ್ರೌಂಡ್ ಮೇಲೆ ಒಂದು ಫೋರ್ಸ್ ಇರುತ್ತೆ, ಗ್ರೌಂಡ್ ಫೋರ್ಸ್ ಅಂತ. ಅದು ಗ್ರೌಂಡ್ ಕಡೆಯಿಂದ ಸೆಂಟರ್ ಆಫ್ ಅರ್ತ್ ಸೆಂಟರ್ ಕಡೆಗೆ ಮೂವ್ ಆಗುತ್ತೆ, ಒಂದು ಫೋರ್ಸು ಆ ಕಡೆ ಇಳೀತದೆ. ಅರ್ಥ ಆಯ್ತಲ್ಲ? ಇಲ್ಲಿ ಸೆಂಟ್ರಿಂದ ಗ್ರೌಂಡ್ ಕಡೆಗೆ ಒಂದು ಫೋರ್ಸು, ಸೇಮ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಫೋರ್ಸು ಗ್ರೌಂಡ್ ಕಡೆಯಿಂದ ಸೆಂಟ್ರ್ ಕಡೆಗೆ ಇನ್ನೊಂದು ಫೋರ್ಸು ಮೂವ್ ಆಗ್ತಾ ಇರುತ್ತೆ, ಅಲ್ಲಿ ಅಪ್ಲೈ ಆಗ್ತಾ ಇರುತ್ತೆ. ಎರಡು ಫೋರ್ಸ್ಗಳು ಈಕ್ವಲ್ ಫೋರ್ಸ್ಗಳು, ಪವರ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಇರ್ತವೆ. ಸೆಂಟ್ರಿಂದ ಗ್ರೌಂಡ್ ಕಡೆಗೆ, ಗ್ರೌಂಡಿಂದ ಸೆಂಟ್ರ್ ಕಡೆಗೆ ಡಿಫ್ರೆಂಟ್ ಡೈರೆಕ್ಷನ್ನು, ಸೇಮ್ ಫೋರ್ಸ್ ಇರೋದ್ರಿಂದ ನಾವು ಭೂಮಿ ಒಳಗಡೆಗೂ ಹೋಗಲ್ಲ, ಭೂಮಿಯಿಂದ ಆಚೆನೂ ಹೋಗಲ್ಲ. ಭೂಮಿಯಿಂದ ಕೆಳಗೂ ಬೀಳಲ್ಲ, ಭೂಮಿ ಒಳಗಡೆನೂ ಹೋಗಲ್ಲ. ಈ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಕಾರಣದಿಂದ ನಾವು ಭೂಮಿ ಮೇಲೇ ಇರ್ತೀವಿ, ಅಂದರೆ ಗ್ರೌಂಡ್ ಮೇಲೇ ಇರ್ತೀವಿ, ಕೆಳಗಡೆ ಬೀಳಲ್ಲ. ಸೊ ಇದೇ ಕಾರಣ ನಾವು ಯಾಕೆ ಭೂಮಿ ಮೇಲಿಂದ ಕೆಳಗಡೆ ಬೀಳಲ್ಲ, ಸ್ಪೇಸ್ ಒಳಗಡೆ ಯಾಕೆ ಬೀಳಲ್ಲ ಅನ್ನೋದಕ್ಕೆ ಇದೇ ಕಾರಣ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.